ಉದ್ಯೋಗಕ್ಕಾಗಿ ಕೊಪ್ಪಳದಲ್ಲಿ ಹರಸಾಹಸ. ಗುತ್ತಿಗೆ ಉದ್ಯೋಗಕ್ಕಾಗಿ ಆಸ್ಪತ್ರೆಯಿಂದ ನೇರವಾಗಿ ಕೊಪ್ಪಳಕ್ಕೆ ಆಪರೇಷನ್ ಆದರೂ ಕೊಪ್ಪಳ ಆರೋಗ್ಯ ಇಲಾಖೆಗೆ ಬಂದ ಆಕಾಂಕ್ಷಿ. ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯಿಂದ 26 ಹುದ್ದೆಯ ನೇಮಕಾತಿ. ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತೆ. ದಾಖಲೆಗಳ ಪರಿಶೀಲನೆಗೆ ಅಂತ ಕಿಮ್ಸ್ನಿಂದ ಆಕಾಂಕ್ಷಿ ಬಂದಿತ್ತು. ಉದ್ಯೋಗಕ್ಕಾಗಿ ಪಡ್ತಾ ಇರೋ ಹರಸಾಹಸ ಇದು. ಗುತ್ತಿಗೆ ಉದ್ಯೋಗಕ್ಕಾಗಿ ಆಸ್ಪತ್ರೆಯಿಂದ ಆಕಾಂಕ್ಷಿ ನೇರವಾಗಿ ಕೊಪ್ಪಳಕ್ಕೆ ಬಂದಿರೋದು. ನಿನ್ನೆ ಅಷ್ಟೇ ಆಪರೇಷನ್ ಆಗಿದೆ, ಆದರೂ ಸಹ ಕಾರ್ನಲ್ಲಿ ಉದ್ಯೋಗಾಕಾಂಕ್ಷಿ ಬಂದಿರೋದು. ಬಾಗಲಕೋಟೆ ಮೂಲದ ಉದ್ಯೋಗ ಆಕಾಂಕ್ಷಿ ಗೋವಿಂದ ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗೋಸ್ಕರ ಆಪರೇಷನ್ ಅನ್ನು ಲೆಕ್ಕಿಸದೆ ಗೋವಿಂದ ಉದ್ಯೋಗಕ್ಕಾಗಿ ಬಂದಿರೋದು. ಸಣ್ಣ ಸಣ್ಣ ಮಕ್ಕಳ ಜೊತೆ ಆಕಾಂಕ್ಷಿಗಳು ಬಂದಿದ್ದಾರೆ. ಮಕ್ಕಳಿಗಾಗಿ ಆವರಣದಲ್ಲಿ ಜೋಳಿಗೆಯನ್ನ ಕಟ್ಟಿದ್ದಾರೆ ಕುಟುಂಬಸ್ಥರು. 26 ಹುದ್ದೆಗೋಸ್ಕರ ಸಾವಿರಾರು ಜನ ಆಕಾಂಕ್ಷಿಗಳು ಸೇರಿದರು. ಕಿರಿಯ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿ 11 ಹುದ್ದೆ, ಫಾರ್ಮಸಿ ಅಧಿಕಾರಿ 4 ಹುದ್ದೆ, ಶುಶ್ರೂಷಾಧಿಕಾರಿ 11 ಹುದ್ದೆ, ಒಟ್ಟು 26 ಹುದ್ದೆಗೋಸ್ಕರ 5,000ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಬಂದಿದ್ರು. ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ 11 ಲ್ಯಾಬ್ರೋಟರಿ ಟೆಕ್ನಾಲಜಿಸ್ಟು, 11 ನರ್ಸಿಂಗ್ ಆಫೀಸರು, 4 ಫಾರ್ಮಸಿ ಆಫೀಸರ್ಸು, ಇಷ್ಟು ಹುದ್ದೆಗಳಿಗೆ ನಾವು ನೇರ ಸಂದರ್ಶನವನ್ನು ಸರ್ಕಾರದ ಮಾರ್ಗದರ್ಶನದಂತೆ ಮಾಡ್ತಾಯಿದ್ದೀವಿ. ಸುಮಾರು ಅಂದಾಜು 1,000 ಜನ ಆಸ್ಪಿರೆಂಟ್ಸ್ ಭಾಗವಹಿಸಿದ್ದಾರೆ. ಇವತ್ತು ಅವರ ಮೂಲ ದಾಖಲೆಗಳ ಪರಿಶೀಲನೆ ನಡೆದಿದೆ ಅಷ್ಟೇ. ಇದು 1 ವರ್ಷದವರೆಗೆ ಅಥವಾ ಆ ಜಾಗೆಗೆ ಯಾರು ರೆಗ್ಯುಲರ್ ಪೋಸ್ಟ್ ಬರೋವರೆಗೆ ಮತ್ತು ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡ್ತಾಯಿದ್ದೀವಿ. ಅಲ್ಲ ಇವತ್ತು ಎಷ್ಟು ಜನ ಬರ್ತಾರ, ಅವರು ಎಲ್ಲರೂ ಪರ್ಸೆಂಟೇಜ್ ಎಷ್ಟೆಷ್ಟು ಅದಾವು, ಅವ್ರದ್ದು ರೋಸ್ಟ್ರು ಏನೈತಿ, ಯಾವ ಕ್ಯಾಟಗರಿಗೆ ಎಷ್ಟು ಪೋಸ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.